ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಫೋಗೆ 2025 ಮತ್ತು 26ನೇ ಸಾಲಿನಲ್ಲಿ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ಗಾಗಿ ಅರ್ಜಿಗಳನ್ನು ಕರೆದಿರುತ್ತಾರೆ. ಇದಕ್ಕೆ ಅರ್ಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ನಾನು ಇದೊಂದು ವಿಡಿಯೋದಲ್ಲಿ ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಮತ್ತು ಅದೇ ರೀತಿಯಾಗಿ ಯಾವ ರೀತಿ ನಾವೇ ಖುದ್ದಾಗಿ ನಮ್ಮ ಮೊಬೈಲ್ ಮುಖಾಂತರ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಿಕೊಳ್ಳಬೇಕು ಎಂಬುದು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವು ಕೂಡ ಮನೆಯಲ್ಲಿ ಕುಳಿತುಕೊಂಡು ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ ನಾವು LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಪಡಿಬೇಕಾದ್ರೆ ನಮಗೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು ಮತ್ತು ಏನೆಲ್ಲ ಅರ್ಹತೆಗಳು ಬೇಕು ಮತ್ತು ಎಜುಕೇಷನ್ ಏನು ಕಂಪ್ಲೀಟ್ ಆಗಿರಬೇಕು ಎಂಬುದು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೇನೆ. ಈಗ ಇಲ್ಲಿ ನಾವು ನೋಡ್ಬೋದು, ಇದ್ರದ್ದು ವೆಬ್ಸೈಟ್ ಲಿಂಕ್ ಕೂಡ ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಕೂಡ ತಿಳಿದುಕೊಳ್ಬೋದು. ಈಗ ಒಂದು ಸರ್ಚ್ ಬಾರಲ್ಲಿ ಬಂದು LIC ಜುಬ್ಲಿ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿದ್ರೆ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂತ ಬಂದಿದೆ. ಈಗ ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂತ ಬಂದಿದೆ. ಈಗ ಇಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಇದನ್ನು ನಾವು ಕಂಪ್ಲೀಟಾಗಿ ತಿಳಿದುಕೊಂಡ ನಂತರ ಇದಕ್ಕೆ ಅಪ್ಲೈ ಮಾಡೋದು ತುಂಬ ಉತ್ತಮವಾಗಿರುತ್ತೆ. ಹಾಗಾಗಿ ದಯವಿಟ್ಟು ನೀವು ಕೂಡ ಇದರಲ್ಲಿ ಏನು ಮಾಹಿತಿ ಇದೆ ಎಂಬುದು ತಿಳಿದುಕೊಂಡ ನಂತರ ಇದಕ್ಕೆ ಅಪ್ಲೈ ಮಾಡಿಕೊಳ್ಳಬಹುದು. ಈಗ ಒಂದೇದು ಅಬ್ಜೆಕ್ಟಿವ್ ಇದೆ. ಅಬ್ಜೆಕ್ಟಿವ್ ಇದ್ದಲ್ಲಿ ಏನಿದೆ ಮಾಹಿತಿ ಎಂಬುದು ನೀವು ಕಂಪ್ಲೀಟಾಗಿ ತಿಳಿದುಕೊಳ್ಳಿ. ಮತ್ತು ಅದೇ ರೀತಿಯಾಗಿ ಸ್ಕೋಪ್ ಯಾವ ರೀತಿಯಪ್ಪ ಅನ್ನೋದ್ರಲ್ಲಿ ಇಲ್ಲಿ ಸ್ಕಾಲರ್ಶಿಪ್ 2 ಟೈಪ್ಸ್ ಸ್ಕಾಲರ್ಶಿಪ್ ಇರುತ್ತೆ. ಅಂದರೆ ಒಂದದ್ದು ಜನರಲ್ ಸ್ಕಾಲರ್ಶಿಪ್ ಇರುತ್ತೆ ಮತ್ತು ಅದೇ ರೀತಿಯಾಗಿ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ಸ್ ಅಂತಿರುತ್ತೆ. ಒಂದೇದು ಜನರಲ್ ಸ್ಕಾಲರ್ಶಿಪ್ ಇರುತ್ತೆ ಮತ್ತು ಎರಡನೇದು ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಅಂತಿರುತ್ತೆ. ಈ ರೀತಿಯಲ್ಲಿ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಎಲಿಜಿಬಿಲಿಟಿ ಏನು ಬೇಕಪ್ಪ ಅಂತಂದರೆ ಇದಕ್ಕೆ ಎಲಿಜಿಬಿಲಿಟಿ ಏನು ಕಂಪ್ಲೀಟ್ ಆಗಿರಬೇಕೆಂಬುದು ನಮಗೆ ಇಲ್ಲಿ ಕಂಪ್ಲೀಟಾಗಿ ತಿಳಿಸುತ್ತಾರೆ. ಅದನ್ನು ಕೂಡ ನಾವು ಇಲ್ಲಿ ನೋಡಿಕೊಳ್ಬೋದು. ಜನರಲ್ ಸ್ಕಾಲರ್ಶಿಪ್ ಪಡಿಬೇಕಾದ್ರೆ ಆಫ್ಟರ್ ಕ್ಲಾಸ್ 12 ಅಂತಿದೆ. ಅಂದರೆ 12ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿಕೊಳ್ಳಬಹುದು. ಈಗ ಇಲ್ಲಿ ನೋಡ್ಬೋದು, 12ನೇ ತರಗತಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು 60% ಮಾರ್ಕಸನ್ನು ಪಡೆದಿರಬೇಕು. ಅವರು ಮಾತ್ರ ಇದಕ್ಕೆ ಅಪ್ಲೈ ಮಾಡಿಕೊಳ್ಳಲು ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಅಕಾಡೆಮಿ ಇಯರ್ ಕೂಡ ಕೊಟ್ಟಿರ್ತಾರೆ. ಆ ಅಕಾಡೆಮಿ ಇಯರಲ್ಲಿ ಪಾಸಾದವರು ಇದಕ್ಕೆ ಅಪ್ಲೈ ಮಾಡಿಕೊಳ್ಬೋದು. ಮತ್ತು ಅಲ್ಲಿ ಎರಡನೇ ಆಪ್ಷನ್ ಏನು ಕಾಣ್ತಿದಿಲ್ಲ ನಮಗೆ, ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ದ ಅಕಾಡೆಮಿ ಇಯರ್ 2025 ಅಲ್ಲಿ ಯಾರಾದರೂ MBBS BA MS BH MS BDS ಇಂಜಿನಿಯರಿಂಗ್ಗಳಿಗೆ BE BT ECH BA RCH ಇದನ್ನು ಓದುತ್ತಿರೋ ಕೂಡ ಇದಕ್ಕೆ ಅಪ್ಲೈ ಮಾಡಿಕೊಳ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಮೂರನೇ ಆಪ್ಷನ್ ಏನಿದೆಯಪ್ಪ, ಇಲ್ಲಿ ನೋಡ್ಬೋದು, ಇನ್ಕಮ್ ಅಂದರೆ ಪೇರೆಂಟ್ಸ್ ಇನ್ಕಮ್, ವರ್ಷದ ಇನ್ಕಮ್ ಎಷ್ಟು ಇರಬೇಕಪ್ಪ ಅಂತಂದರೆ ವಿದ್ಯಾರ್ಥಿಗಳ ಪೇರೆಂಟ್ಸ್ ಇನ್ಕಮು ವರ್ಷದ ಇನ್ಕಮ್ 4,50,000 ಒಳಗಡೆ ಇದ್ದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಿಕೊಳ್ಬೋದು. 4,50,000 ಸುದ್ದಿದ್ದರೂ ಕೂಡ ಇದಕ್ಕೆ ಅಪ್ಲೈ ಮಾಡಿಕೊಳ್ಬೋದು. 4,50,000 ಮೇಲಿದ್ದರೂ ಇದಕ್ಕೆ ಅಪ್ಲೈ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, B ಅಂತಿದೆ ನೋಡಿ. B ಆಫ್ಟರ್ ಕ್ಲಾಸ್ 10th ಇದೆ. ಅಂದರೆ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡಿಕೊಳ್ಬೋದು. 10ನೇ ತರಗತಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಪ್ಪ ಅಂತಂದರೆ ಅವರು ಕೂಡ 60% ಮಾರ್ಕಸನ್ನು ತೆಗೆದುಕೊಂಡಿರಬೇಕು. ಅವರು ಮಾತ್ರ ಇದಕ್ಕೆ ಅಪ್ಲೈ ಮಾಡಿಕೊಳ್ಳಲು ಆಗುತ್ತಂತಲೇ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಇದನ್ನು ನೀವು ತಿಳಿದುಕೊಳ್ಳಿ. ಎಲ್ಲರಿಗೂ ಕೂಡ ಇದು ಅನ್ವಯ ಆಗೋಲ್ಲ. 60% ಯಾರಾದರೂ ಮಾಡಿಕೊಂಡಿದ್ರೆ ಅವರು ಇದಕ್ಕೆ ಅಪ್ಲೈ ಮಾಡಿಕೊಳ್ಬೋದು. ಅಲ್ಲಿ ಅದನ್ನು ಸಹ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. 60 ಮಾರ್ಕಸ್ ಅಂತ ಏನಿದೆಯಲ್ಲ ಅದನ್ನು ನಾವಿಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಇನ್ಕಮ್ ಅಂದರೆ ವರ್ಷದ ಇನ್ಕಮ್, ಇವರ ಪೇರೆಂಟ್ಸ್ ಇನ್ಕಮ್ ಎಷ್ಟು ಇರಬೇಕಪ್ಪ ಅಂತಂದರೆ ವಿದ್ಯಾರ್ಥಿಗಳ ಪೇರೆಂಟ್ಸ್ ಇನ್ಕಮ್ ಅವ್ರದ್ದು ಕೂಡ ವರ್ಷದ ಇನ್ಕಮ್ 4,50,000 ಒಳಗಡೆ ಅವರ ಇನ್ಕಮ್ ಇದ್ದರೆ ಇದಕ್ಕೆ ಕೂಡ ಅವರು ಅಪ್ಲೈ ಮಾಡಿಕೊಳ್ಳಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ. ನೋಡ್ಬೋದು ಇನ್ಕಮ್ ಎಷ್ಟು ಇದೆ ಅಂದರೆ ಪರ್ ಎನ್ನಮ್ ಅಂದರೆ ವರ್ಷದ ಇನ್ಕಮ್ 4,50,000 ಒಳಗಡೆ ಇದ್ದವರು ಇದಕ್ಕೆ ಅಪ್ಲೈ ಮಾಡಿಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ B ಅಂತ ಏನಿದೆಯಲ್ಲ ನೋಡ್ಬೋದು, ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಆ್ಯಂಡ್ ಚೈಲ್ಡ್ ಅಂತಿದೆ. ಇದು ಸ್ಪೆಷಲ್ ಸ್ಕಾಲರ್ಶಿಪ್ ಆಗಿರುತ್ತೆ. ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದಕ್ಕೂ ಯಾರಾದರೂ ಅಪ್ಲೈ ಮಾಡಿಕೊಳ್ಬೇಕಾದ್ರೆ ಅವರು ಕೂಡ 60% ಮಾರ್ಕಸನ್ನು ಪಡೆದಿರಬೇಕು. 60% ಮಾರ್ಕಸನ್ನು ಪಡೆದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಇಲ್ಲಿ ಕಂಪ್ಲೀಟಾಗಿ ಅವರು ತಿಳಿಸಿದ್ದಾರೆ. ಅದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ಮೂರನೇ ಆಪ್ಷನ್ ಏನಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಮೂರನೇ ಆಪ್ಷನ್ ಅಂದರೆ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಅಂತ ಏನಿದೆ ಸ್ಕಾಲರ್ಶಿಪ್ಪು. ಈ ಸ್ಕಾಲರ್ಶಿಪ್ ಏನಾದರೂ ಪಡಿಬೇಕಾದ್ರೆ ಅವ್ರದ್ದು ಎನ್ಯುವಲ್ ಇನ್ಕಮ್ ಎಷ್ಟು ಇರಬೇಕಪ್ಪ ಅಂತಂದರೆ 4,50,000 ಒಳಗಡೆ ಇರಬೇಕಂತ ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ. ಅದನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಮತ್ತು ಅಮೌಂಟ್ ಆಫ್ ಸ್ಕಾಲರ್ಶಿಪ್, ಜನರಲ್ ಸ್ಕಾಲರ್ಶಿಪ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಎಂಬುದು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಅಂದರೆ ನಾವು ಓದುತ್ತಿರುವ ಮೇಲೆ ಅದು ಡಿಪೆಂಡ್ ಆಗೋದು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, 40,000 ಇದ್ದವರಿಗೆ MBBS BA MS
BHMS ಇದ್ದವರಿಗೆ 40,000 ರೂಪಾಯಿ ಸಿಗುತ್ತಂತಲೇ ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ಬಿ ಡಿ ಎಸ್ ಅವರು ಕೂಡ ಇದು ಸಿಗುತ್ತೆ. ಮತ್ತು ಅದೇ ರೀತಿ 30,000 ರೂಪಾಯಿ ಅಮೌಂಟ್ ಅಂದರೆ BTCH ಇವ್ರಿಗೆ ಕೂಡ ಸಿಗುತ್ತೆ. ಮತ್ತು 20,000 ರೂಪಾಯಿ ಅಮೌಂಟ್ ಕೂಡ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಚೈಲ್ಡ್ ಅಂದರೆ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಇದಕ್ಕೇನು ಅಪ್ಲೈ ಮಾಡಿರ್ತಾರಲ್ಲ ಹೆಣ್ಣು ಮಕ್ಕಳು ಅವರಿಗೆ ಎಷ್ಟಪ್ಪ ಅಂತಂದರೆ 15,000 ತನಕ ಇಲ್ಲಿ ಅಮೌಂಟು ಸಿಗುತ್ತಂತಲೇ ಹೇಳ್ಬೋದು. ಇದನ್ನು ಕೂಡ ನಾವು ಇಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಹಾಗಾಗಿ ನಾನು ಕೆಳಗಡೆ ಇದರದ ಲಿಂಕ್ಸ್ ಕೊಟ್ಟಿರ್ತೀನಿ, ನೀವು ಕಂಪ್ಲೀಟಾಗಿ ತಿಳಿದುಕೊಂಡ ನಂತರ ಇದಕ್ಕೆ ಅಪ್ಲೈ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಮತ್ತು ಇದಕ್ಕೆ ಏನೆಲ್ಲ ಇಲ್ಲಿ ನೋಡ್ಬೋದು ಕಂಡೀಷನ್ ಫಾರ್ ಸ್ಕಾಲರ್ಶಿಪ್ ಅಂದರೆ ಏನೆಲ್ಲ ಕಂಡೀಷನ್ ಇರುತ್ತೆ ಎಂಬುದು ಕೂಡ ಇಲ್ಲಿ ಅವ್ರು ಕೊಟ್ಟಿರ್ತಾರೆ. ಅದನ್ನು ಕೂಡ ನಾವು ಇಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಈಗ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಿಕೊಳ್ಳೋದು ನಿಮಗೆ ಮೊಬೈಲ್ ಮುಖಾಂತರ ಎಂಬುದು ನಿಮಗೆ ತಿಳಿಸುತ್ತೇನೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಂದರೆ ನೀವು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಿಕೊಳ್ಳೋದು ಅದು ಖುದ್ದಾಗಿ ನೀವೇ ಮೊಬೈಲ್ ಮುಖಾಂತರ ಅಪ್ಲೈ ಮಾಡಿಕೊಳ್ಳಬಹುದು. ಈಗ ಇದರದ್ದು ಲಾಸ್ಟ್ ಡೇಟ್ ಯಾವಾಗಿತ್ತಪ್ಪ ಅಂತಂದರೆ 22/9/2025 ತನಕ ಕಾಲಾವಕಾಶ ಇತ್ತು ಅಂತಲೇ ಹೇಳ್ಬೋದು. ಈಗ ಮತ್ತೆ ಇದು ಮುಂದೂಡಲಾಗಿದೆ ಅಂತಲೇ ಹೇಳ್ಬೋದು ಡೇಟು. ಹಾಗಾಗಿ ಇಲ್ಲಿ ಕೆಳಗಡೆ ನೀವು ಲಾಸ್ಟಲ್ಲಿ ಇರುತ್ತೆ ಅದು ಡೇಟ್, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡಬಹುದು ಯಾವಾಗಪ್ಪ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ 22/9/2025 ತನಕ ಕಾಲಾವಕಾಶ ಇತ್ತು. ಈಗ ಇದು ಯಾವಾಗಪ್ಪ ಅಂತಂದರೆ 6/10/2025 ತನಕ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ನಾವು ಇದಕ್ಕೆ ಅಪ್ಲಿಕೇಶನ್ ಕೂಡ ಹಾಕಿಕೊಳ್ಳಬಹುದು. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 6/10/2025 ತನಕ ಕಾಲಾವಕಾಶ ಇರುತ್ತೆ. ಅಷ್ಟರ ಒಳಗೆ ನಾವು ಇದಕ್ಕೆ ಅಪ್ಲೈ ಮಾಡಿಕೊಳ್ಳಬಹುದು. ಈಗ ಇಲ್ಲಿ ನೋಡಬಹುದು ನಾವು ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡಿಕೊಳ್ಳಬೇಕಪ್ಪ ಅಂದರೆ ಇಲ್ಲಿ ನೋಡಬಹುದು ವೆಬ್ಸೈಟ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡಬಹುದು ಮೋಡ್ ಆಫ್ ಅಪ್ಲೈಯಿಂಗ್ ಅಂತಿದೆಯಲ್ಲ, ಅಲ್ಲಿ 9ನೇ ನಂಬರ್ ಏನು ಕಾಣ್ತಿದೆಯಲ್ಲ ನಮಗೆ ಮೋಡ್ ಆಫ್ ಅಪ್ಲೈಯಿಂಗ್ ಅಂತಿದೆಯಲ್ಲ, ಅಲ್ಲಿ ನೋಡಬಹುದು ಲಾಸ್ಟಿಗೆ ವೆಬ್ಸೈಟ್ ಇದೆ ನೋಡಿ. ಆ ವೆಬ್ಸೈಟ್ಗೆ ಹೋಗಿ ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾಗುತ್ತೆ. LIC ಇಂಡಿಯಾ ಇನ್ ಅಂತ ಸರ್ಚ್ ಮಾಡಿಕೊಳ್ಳಬೇಕಾಗುತ್ತೆ. ಅಲ್ಲಿ ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಈಗ ಬನ್ನಿ ಯಾವ ರೀತಿ ನಾವು ಮೊಬೈಲ್ ಮುಖಾಂತರ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಿಕೊಳ್ಳೋದು ನಿಮಗೆ ಈಗ ತಿಳಿಸಿಕೊಡ್ತೀನಿ. ಈಗ ಒಂದು ಯಾವುದಾದ್ರೂ ಒಂದು ವೆಬ್ ಬ್ರೌಸರಲ್ಲಿ ಬಂದು ಇಲ್ಲಿ ಏನಂತ ಸರ್ಚ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ LIC ಇಂಡಿಯಾ ಲಾಗಿನ್ ಅಂತ ಸರ್ಚ್ ಮಾಡಿಕೊಳ್ಳಿ. ಏನಪ್ಪ ಅಂತಂದರೆ LIC ಇಂಡಿಯಾ ಲಾಗಿನ್ ಅಂತ ಸರ್ಚ್ ಮಾಡಿಕೊಳ್ಳಿ. ಈ ರೀತಿ ಸರ್ಚ್ ಮಾಡಿಕೊಂಡ ನಂತರ ಅದು ವೆಬ್ಸೈಟ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ನೋಡ್ಬೋದು ಒಂದನೇ ಆಪ್ಷನ್ ನಮ್ಗೆ ಏನು ಕಾಣ್ತಾ ಇದೆಯಲ್ಲ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಏನು ಕಾಣ್ತಾ ಇದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಇದಕ್ಕೆ ಅಪ್ಲೈ ಮಾಡಿಕೊಳ್ಳಬೇಕಾದ್ರೆ. ಈಗ ಅದರ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತೀನಿ. ಈಗ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ಅದು ಹೋಗ್ತಾ ಇದೆಯಲ್ಲ, ಅಲ್ಲಿ ನೋಡ್ಬೋದು ಇಲ್ಲಿ ಇಂಗ್ಲೀಷ್ ಆರ್ ಹಿಂದಿ ಅಂತಿದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಇಂಗ್ಲೀಷ್ ಅಂತಾರ ಇಂಗ್ಲೀಷ್, ಹಿಂದಿ ಆರ್ ಹಿಂದಿ, ಇಂಗ್ಲೀಷ್ ಅಂತ ನಾನು ಇಲ್ಲಿ ಸರ್ಚ್ ಮಾಡಿಕೊಳ್ತೀನಿ. ಈಗ ಇಲ್ಲಿ ನಾವು ನೋಡ್ಬೋದು ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ಅದು ಹೋಗ್ತಾ ಇದೆಯಲ್ಲ ಅದನ್ನು ನಾವು ಇಲ್ಲಿ ನೋಡ್ಬೋದು ಕ್ಲಿಕ್ ಹರ್ ಟು ಅಪ್ಲೈ ಫಾರ್ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ 2025 ಅಂತ ಏನು ಕಾಣ್ತಾ ಇದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಅಪ್ ಟು 6th October 2025 ಅಂತ ನಮಗೆ ಅಲ್ಲಿ ಮೇಲ್ಗಡೆ ಏನು ಹೋಗ್ತಾ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಅದು ಅಲ್ಲಿ ಏನು ಹೋಗ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ, ಅದನ್ನು ಕೂಡ ನೀವು ಇಲ್ಲಿ ತಿಳಿದುಕೊಳ್ಳಬಹುದು. ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಕ್ಲಿಕ್ ಹರ್ ಟು ಅಪ್ಲೈ ಫಾರ್ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಅಂತ ಅಲ್ಲಿ ಹೋಗ್ತಾ ಇದೆಯಲ್ಲ ನೋಡಿ, ಅಲ್ಲಿ ಸ್ಕ್ರೋಲ್ ಆಗ್ತಾ ಇದೆಯಲ್ಲ ಅದರ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈಗ ನೋಡ್ಬೋದು ನಮಗೆ ಈ ರೀತಿ ಎಂಟ್ರಿ ಬರುತ್ತೆ. ಈಗ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಅಪ್ಲೈಯರ್ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂತ ಏನು ನಮಗೆ ಕಾಣ್ತಾ ಇದೆಯಲ್ಲ ಈಗ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಅಲ್ಲಿ ನೋಡ್ಬೋದು ಒಂದೇ ಆಪ್ಷನ್ನೇ ಈಗ ಕಾಣ್ತಾ ಇದೆಯಲ್ಲ ನೋಡ್ಬೋದು ಅಪ್ಲೈಯರ್ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ 2025 ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಅದು ಮುಂದಿನ ಹಂತಕ್ಕೆ ಹೋಗೋದಂತಲೇ ಹೇಳ್ಬೋದು. ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈಗ ಇಲ್ಲಿ ನೋಡ್ಬೋದು ಏನೆಲ್ಲ ಆಪ್ಷನ್ಸ್ ಬರುತ್ತೆ ಎಂಬುದು ನಮಗೆ ಇಲ್ಲಿ ಕಂಪ್ಲೀಟಾಗಿ ತಿಳಿಯುತ್ತೆ ಅಂತಲೇ ಹೇಳ್ಬೋದು. ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂತ ಬಂದಿದೆ. ಎಂಟರ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಬಂದಿದೆ. ಒಂದನೇದು ಸೆಲೆಕ್ಟ್ ಯುವರ್ ಸ್ಟೇಟ್ ಅಂದರೆ ನಿಮ್ಮ ಸ್ಟೇಟ್ ಯಾವ್ದು ಬರ್ತಲ್ಲ ಅಂದರೆ ನಿಮ್ಮ ರಾಜ್ಯ ಯಾವ್ದು ಬರ್ತಲ್ಲ ಆ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಳಿ. ರಾಜ್ಯವನ್ನು ಆಯ್ಕೆ ಮಾಡಿಕೊಂಡ ನಂತರ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಯಾವ್ದು ಬರ್ತೇವೆ ಸೆಲೆಕ್ಟ್ ದ ಡಿಸ್ಟ್ರಿಕ್ಟನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಮೊದಲು ನಿಮ್ಮ ಸ್ಟೇಟ್ ಯಾವ್ದು ಬರ್ತಲ್ಲ ಸ್ಟೇಟನ್ನು ಆಯ್ಕೆ ಮಾಡಿಕೊಳ್ಳಿ. ಸ್ಟೇಟ್ ನಂತರ ನಿಮ್ಮದು ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ, ಡಿಸ್ಟ್ರಿಕ್ಕನ್ನು ಹಾಕಿಕೊಳ್ಳಿ. ಡಿಸ್ಟ್ರಿಕ್ಕನ್ನು ಹಾಕಿಕೊಂಡ ನಂತರ ಫಸ್ಟ್ ನೇಮ್, ಸರ್ನೇಮ್, ಫಾದರ್ ನೇಮ್ ಕೇಳುತ್ತೆ. ಫಸ್ಟ್ ನೇಮ್ ಇದ್ದಲ್ಲಿ ನಿಮ್ಮ ಹೆಸರು ಮಾತ್ರ ಹಾಕಿಕೊಳ್ಳಿ, ಪೂರ್ತಿ ಹೆಸರು ಹಾಕಿಕೊಳ್ಳಬೇಡಿ. ನಿಮ್ಮ ಹೆಸರು ಸ್ಟಾರ್ಟಿಂಗ್ ಏನು ನಿಮ್ಮ ಹೆಸರು ಇರುತ್ತಲ್ಲ ರಾಜು ಆಗಿದ್ದರೆ ರಾಜು ಅಂತ ಹಾಕಿಕೊಳ್ಳಿ. ಸರ್ನೇಮ್ ಇದ್ದಲ್ಲಿ ನಿಮ್ಮ ಸರ್ನೇಮ್ ಹಾಕಿ ಮತ್ತು ಫಾದರ್ ನೇಮ್ ಇದ್ದಲ್ಲಿ ನಿಮ್ಮ ತಂದೆಯ ಹೆಸರನ್ನು ಹಾಕಿಕೊಳ್ಳಿ. ಪೂರ್ತಿಯಲ್ಲಿ ಫುಲ್ ನೇಮ್ ಅದಾಗುತ್ತೆ. ನೀವು ಫಸ್ಟ್ ನೇಮ್ ಇದ್ದಲ್ಲಿ ನಿಮ್ಮ ಹೆಸರನ್ನು ಮಾತ್ರ ಹಾಕಿಕೊಳ್ಳಿ. ಮತ್ತು ಅದೇ ರೀತಿಯಾಗಿ ಈಗ ನೋಡ್ಬೋದು ಜೆಂಡರ್
ಯಾವುದು ಮೇಲು ಫಿಮೇಲ್ ಇರುತ್ತೆ ಅದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ. ಮತ್ತು ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿದೆಯಲ್ಲ ಅದನ್ನು ಕೂಡ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ನೋಡ್ಬೋದು ನ್ಯಾಷನಾಲಿಟಿ ಇದ್ದಲ್ಲಿ ನಿಮ್ಮದು ಇಂಡಿಯನ್ ಅಂತ ಆಯ್ಕೆ ಮಾಡಿಕೊಳ್ಳಿ. ಅಡ್ರೆಸ್ 1 ಅಡ್ರೆಸ್ 2 ಇದ್ದಲ್ಲಿ ನಿಮ್ಮ ಊರ ಹೆಸರು, ನೀವು ಪೋಸ್ಟ್ ಊರ ಹೆಸರು ಯಾವುದು ಬರ್ತಲ್ಲ ಅದನ್ನು ಹಾಕಿಕೊಳ್ಳಿ. ಸಿಟಿ ಇದ್ದಲ್ಲಿ ನಿಮ್ಮ ತಾಲೂಕನ್ನು ಹಾಕಿಕೊಳ್ಳಿ. ಪಿನ್ ಕೋಡ್ ಇದ್ದಲ್ಲಿ ಪಿನ್ ಕೋಡ್ ಹಾಕಿಕೊಳ್ಳಿ. ಲ್ಯಾಂಡ್ಲೈನ್ ಅದೇ ರೀತಿ ಅದನ್ನು ಬಿಟ್ಟು ಬಿಡಿ, ಯಾವುದೇ ರೀತಿ ತೊಂದರೆ ಇಲ್ಲ. ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕಂಪಲ್ಸರಿ ಹಾಕಿಕೊಳ್ಳಬೇಕಾಗುತ್ತೆ. ವ್ಯಾಲಿಡ್ ಮೊಬೈಲ್ ನಂಬರ್ ಹಾಕಿಕೊಳ್ಳಿ ಮತ್ತು ವ್ಯಾಲಿಡ್ ಇಮೇಲ್ ಐ ಡಿಯನ್ನು ಹಾಕಿಕೊಳ್ಳಿ. ಇಲ್ಲಿ ದಯವಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಮೊಬೈಲ್ ನಂಬರ್ ಅದು ವ್ಯಾಲಿಡ್ ಇರಬೇಕು, ಅಂದರೆ ನೀವು ಅದನ್ನೇ ಯೂಸ್ ಮಾಡ್ತಾ ಇರಬೇಕು. ಆ ನಂಬರ್ನ ಹಾಕಿಕೊಳ್ಳಿ. ಇಮೇಲ್ ಐ ಡಿ ಅದು ವ್ಯಾಲಿಡ್ ಕೂಡ ಆಗಿರಬೇಕು, ಅದನ್ನು ಇಲ್ಲಿ ಕಂಪ್ಲೀಟಾಗಿ ಕರೆಕ್ಟಾಗಿ ಹಾಕಿಕೊಳ್ಳಿ. ಈ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎರಡೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಕ್ಯಾಟಗರಿ ಅಂದರೆ ನಿಮ್ದು ಯಾವ್ದು ಬರುತ್ತಪ್ಪ ಅಂದರೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತೆ. ಜನರಲ್ಲು, ಒ ಬಿ ಸಿ, ಎಸ್ ಸಿ ಒ, ಎಸ್ ಟಿ ಒ ಯಾವ್ದು ಬರುತ್ತಲ್ಲ ಅದನ್ನು ಕೂಡ ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಆಫ್ಟರ್ ಅಂತಿದೆಯಲ್ಲ, ಈಗ ನೀವು 10ನೇ ತರಗತಿ ಪಾಸ್ ಆದರೂ ಅಥವಾ 12ನೇ ತರಗತಿಯೋ ಅಥವಾ ಡಿಪ್ಲೊಮೊ ಅಂತ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ನೀವು 10ನೇ ತರಗತಿಯಿಂದ ಪಾಸ್ ಆದರೂ ಇದು ವಿದ್ಯಾರ್ಥಿಗಳು 10ನೇ ತರಗತಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಒಂದು ವೇಳೆ 12ನೇ ತರಗತಿ ಪಾಸ್ ಆದ ವಿದ್ಯಾರ್ಥಿಗಳು 12ನೇ ತರಗತಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆದವರು ಕೂಡ ಇಲ್ಲಿ 12ನೇ ತರಗತಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಈಗ 10ನೇ ತರಗತಿ ನಿಮಗೆ ತೋರಿಸ್ತಾ ಇದ್ದೀನಿ. 10ನೇ ತರಗತಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಡಿಪ್ಲೊಮಾ ಕೋರ್ಸ್ ಯಾವ ಕೋರ್ಸ್ ಇರ್ತೀರ ಅದನ್ನು ನೀವು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ಲಾಸ್ಟಿಗೆ ಅದರ್ಸ್ ಏನು ಕಾಣ್ತಿದೆಯಲ್ಲ ಅದರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಕೋರ್ಸ್ ನೇಮ್ ಕೇಳುತ್ತೆ. ಕೋರ್ಸ್ ನೇಮ್ ಏನು ಇರುತ್ತೆ ಎಂಬುದು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಕೋರ್ಸ್ ನೇಮ್ ಅಂದರೆ ಯಾವ ರೀತಿಯಪ್ಪ ಅಂದರೆ ಎಷ್ಟು ವರ್ಷ ಇರುತ್ತೆ, ಅದು 1 ವರ್ಷ, 2 ವರ್ಷ, 3 ವರ್ಷ ಇರುತ್ತಲ್ಲ ಅದನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಕೋರ್ಸ್ ಡ್ಯೂರೇಷನ್ನು, ಕೋರ್ಸ್ ನೇಮ್ ಇದ್ದಲ್ಲಿ ಅದು ಏನಿದೆಯಲ್ಲ ನಿಮ್ಮದು SSLC ಏನಿರುತ್ತಲ್ಲ ಅದನ್ನು SSLC ಅಂತ ಹಾಕಿಕೊಂಡ್ರೆ ನಡೆಯುತ್ತೆ. ಅದೇ ರೀತಿಗೆ ಕೋರ್ಸ್ ಡ್ಯೂರೇಷನ್ 10ನೇ ತರಗತಿ ಅಂದರೆ ಇಲ್ಲಿ ನೋಡ್ಬೋದು ನಾವು ಅದು 1 ವರ್ಷ ಐತೆ. ಈಗ ಸೆಕೆಂಡ್ PUC ಇದ್ದಲ್ಲಿ ಸೈನ್ಸನ್ನು ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ಕೋರ್ಸ್ ನೇಮ್ ಯಾವ್ದು ಬರ್ತಪ್ಪ PCMB ಯಾವುದಂತ ನಿಮಗೆ ಅದು ಗೊತ್ತಿರುತ್ತೆ, ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಮತ್ತು ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷ ಇರುತ್ತಪ್ಪ ಅಂತಿದ್ರೆ ಕೋರ್ಸ್ ಡ್ಯೂರೇಷನ್ 2 ವರ್ಷ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ 11ನೇ ತರಗತಿ 12ನೇ ತರಗತಿ ಇದು ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಇದು ನಿಮಗೆ ಅದನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಆ್ಯನ್ಯುವಲ್ ಇನ್ಕಮ್ ಫ್ಯಾಮಿಲಿ ಅಂತ ಕೇಳುತ್ತೆ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಆ್ಯನ್ಯುವಲ್ ಇನ್ಕಮ್ ಆಫ್ ಫ್ಯಾಮಿಲಿ ಅಂತ ಕೇಳುತ್ತೆ. ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 50,000 ಲೆಸ್ ದೆನ್ ಅಂದರೆ ಪರ್ ಎನ್ನಮ್ ಎಷ್ಟು ಇರುತ್ತಲ್ಲ ಅದನ್ನು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಯಾವುದು ಕರೆಕ್ಟಾಗಿ ಅನಿಸುತ್ತೆ ಅದನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ತದನಂತರ ಅಪ್ಲೋಡ್ ಇನ್ಕಮ್ ಸರ್ಟಿಫಿಕೇಟ್ ಕೇಳುತ್ತೆ. ನಿಮ್ಮ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಇಲ್ಲಿ ನೀವು ಇಲ್ಲಿ ಚೂಸ್ ಫೈಲ್ ಏನು ಅಲ್ಲಿ ಕಾಣ್ತಾ ಇದ್ದಲ್ಲ ಅದ್ರ ಮೇಲೆ ಅಪ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಇದ್ರೆ ಹಾಕಿಕೊಳ್ಳಿ, ಇರದೇ ಇದ್ರೂ ಕೂಡ ನಡೆಯುತ್ತೆ. ಮತ್ತು ಅದೇ ರೀತಿಯಾಗಿ ಎಂಟರ್ ದ 12th ಡಿಪ್ಲೊಮಾ ಅಂತಿದೆಯಲ್ಲ ನೋಡ್ಬೋದು. ಈಗ ಯೂನಿವರ್ಸಿಟಿ ಬೋರ್ಡ್ ಇನ್ಸ್ಟಿಟ್ಯೂಟ್ ಕೌನ್ಸಿಲ್ ಆಫ್ ಎಕ್ಸಾಮಿನೇಷನ್ ಕೇಳುತ್ತೆ. ಅಂದರೆ ನೀವು ಅಂದರೆ ಯೂನಿವರ್ಸಿಟಿ ಯಾವ್ದು ಬರ್ತಲ್ಲ ಅದನ್ನು ಕೂಡ ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಳಿ. ಮತ್ತು ಇಯರ್ ಆಫ್ ಪಾಸಿಂಗ್ ಯಾವ ವರ್ಷದಲ್ಲಿ ನೀವು ಪಾಸ್ ಆಗಿದ್ದರೆ ಅದನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂದರೆ ನೀವು 12ನೇ ತರಗತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ರಲ್ಲ ಅಷ್ಟೇ ಮಾತ್ರ ಹಾಕಿಕೊಳ್ಳಿ. ಜಾಸ್ತಿ ಕೂಡ ಹಾಕಿಕೊಳ್ಬೇಡಿ, ಕಡಿಮೆ ಕೂಡ ಹಾಕಿಕೊಳ್ಬೇಡಿ. ಕರೆಕ್ಟಾಗಿ ಆಯ್ಕೆ ಮಾಡಿ. ಅಲ್ಲಿ ನೋಡ್ಬೋದು CGPS ಕೋರ್ಸ್ ಏನಿದೆ ಅದನ್ನು ಹಾಕಿಕೊಳ್ಳೋದು ಅವಶ್ಯಕತೆ ಇಲ್ಲ, ಅದನ್ನು ಅದೇ ರೀತಿಯಾಗಿ ಬಿಟ್ಟುಬಿಡಿ. ಮತ್ತು ಈಗ ಅದೇ ರೀತಿ ಅಪ್ಲೋಡ್ ಮಾರ್ಕ್ ಶೀಟ್ ಅಂತ ಕೇಳುತ್ತೆ. ಅಲ್ಲಿ ನೋಡ್ಬೋದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮದು ಸೆಕೆಂಡ್ PUC ಮಾರ್ಕ್ ಶೀಟ್ ಅದನ್ನು ಕೂಡ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಇಯರ್ ಆಫ್ ಅಡ್ಮಿಷನ್ ಇರುತ್ತೆ 2025 and 26 ಅಪ್ಲೋಡ್ ಪ್ರೂಫ್ ಆಫ್ ಅಡ್ಮಿಷನ್ ಅಂತ ಕೇಳುತ್ತೆ. ಅಂದರೆ ನೀವು ಡಿಗ್ರಿಗೆ ಓದುತ್ತಿರೋ ವಿದ್ಯಾರ್ಥಿಗಳು P ರೆಸಿಟಿ ನಿಮ್ಮ ಹತ್ರ ಏನಿರುತ್ತಲ್ಲ ಅದನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಅಂದರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ P ರೆಸಿಟಿಯನ್ನು ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಅದನ್ನು ಕೂಡ ಇಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿಕೊಳ್ಳಿ. ಮತ್ತು ಎನಿ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ ಕರೆಂಟ್ಲಿ ರಿಸೀವಿಂಗ್ ಅಪ್ಲೈಯಿಂಗ್ ಫಾರ್ LIC ಗೋಲ್ಡನ್ ಜುಬಿಲಿ ಸ್ಕಾಲರ್ಶಿಪ್ ಕೇಳುತ್ತೆ. ಇಲ್ಲಿ ನೋ ಅಂತ ಆಯ್ಕೆ ಮಾಡಿಕೊಳ್ಳಿ. ಎಸ್ ಸರ್ ಅಥವಾ ನೋ ಅಂತ ಕೇಳ್ತಾರೆ, ಇಲ್ಲಿ ನೋ ಅಂತ ಆಯ್ಕೆ ಮಾಡಿಕೊಳ್ಳಿ. ಆರ್ ಯು ರಿಸೀವಿಂಗ್ ಎನಿ ಅದರ್ ಸ್ಕಾಲರ್ಶಿಪ್ ಕೇಳುತ್ತೆ. ಇಲ್ಲಿ ಎಸ್ ಸರ್ ಅಥವಾ ಅಂದರೆ SSB ಸ್ಕಾಲರ್ಶಿಪ್ ಪಡಿತಿದ್ರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಯಾವುದೇ ರೀತಿ ತೊಂದರೆ ಇಲ್ಲ, ನೋ ಅಂತಲೇ ಕೊಡಿ. ಮತ್ತು ಇಲ್ಲಿ ನೋಡ್ಬೋದು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇರುತ್ತೆ. ಇದು ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು IFSC ಕೋಡ್ ಹಾಕಿಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ ಫಿಲ್ ಮಾಡಿ. IFSC ಕೋಡ್ ಹಾಕಿಕೊಂಡ ನಂತರ ನೇಮ್ ಆಫ್ ಬ್ಯಾಂಕ್ ಅಂದರೆ ನಿಮ್ಮ IFSC ಕೋಡ್ ಹಾಕಿದ ನಂತರ ನೇಮ್ ಆಫ್ ಬ್ಯಾಂಕ್ ಮತ್ತು
ಬ್ರ್ಯಾಂಚ್ ನೇಮ್ ಮತ್ತು ಅದೇ ಬರುತ್ತೆ. ಅಕೌಂಟ್ ನಂಬರ್ ಇದ್ದಲ್ಲಿ ಕರೆಕ್ಟಾಗಿ ಅಕೌಂಟ್ ನಂಬರ್ ಹಾಕಿಕೊಳ್ಳಿ ಮತ್ತು ಲಾಸ್ಟ್ ಡಿಜಿಟ್ ಆಫ್ ಆಧಾರ್ ನಂಬರ್ ಕೇಳುತ್ತೆ. ಲಾಸ್ಟ್ ಡಿಜಿಟ್ನ ಮಾತ್ರ ಆಧಾರ್ ಸಂಖ್ಯೆ ಹಾಕಿಕೊಂಡು ಫಸ್ಟ್ಗೆ ಬರ್ತಲ್ಲ ಅವಲ್ಲ ಲಾಸ್ಟ್ 4 ಡಿಜಿಟ್ನ ಆಧಾರ್ ಸಂಖ್ಯೆ ಹಾಕಿಕೊಳ್ಳಿ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಡಿಕ್ಲರೇಷನ್ ಕೇಳುತ್ತೆ. ಅಲ್ಲಿ 3 ಪಾಪಪ್ ಇರುತ್ತೆ. 3 ಪಾಪಪ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. 3 ಪಾಪಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ನೀವು ಸಬ್ಮಿಟ್ ಅಂತಿದ್ದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಈಗ ನೀವು ಮೇಲ್ಗಡೆ ಎಲ್ಲವೂ ಕೂಡ ಕರೆಕ್ಟಾಗಿ ಅಂದರೆ ತಿಳಿದುಕೊಳ್ಳಿ, ಕರೆಕ್ಟಾಗಿ ಹಾಕಿದನಿಲ್ಲ ಎಂಬುದು ನೀವು ಕಂಪ್ಲೀಟಾಗಿ ತಿಳಿದುಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈಗ ನೋಡ್ಬೋದು ನಮಗೆ ಇಲ್ಲಿಗೆ ನಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಈಗ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ 2025 ಇವರ ರಿಜಿಸ್ಟರ್ ID ಬಂದಿರುತ್ತೆ ಮತ್ತು ಪ್ಲೀಸ್ ಕಾಂಟ್ಯಾಕ್ಟ್ ಅಂದರೆ ಬೆಳಗಾವಿ ಡಿವಿಷನ್ ಬಂದಿದೆ. ನಮಗೂ ಬೇರೆಯವರಿಗೆ ಧಾರವಾಡ ಬರುತ್ತೆ, ಹುಬ್ಬಳ್ಳಿ ಬರುತ್ತೆ, ಕೆಲವರಿಗೆ ಬೇರೆ ಅದು ಜಿಲ್ಲೆ ವೈಸ್ ಬರುತ್ತೆ ಮತ್ತು ಫೋನ್ ನಂಬರ್ಸ್ ಕೂಡ ಕೊಟ್ಟಿದೆ. ಅದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಬೋದು. ರಿಜಿಸ್ಟರ್ ನಂಬರ್ ಇರುತ್ತೆ, ನಮ್ಮದು ಡಿವಿಷನ್ ಯಾವುದು ಬರುತ್ತೆ ಮತ್ತು ಫೋನ್ ನಂಬರ್. ಈಗ ಇದಕ್ಕೆ ನಾವು ಅಪ್ಲೈ ಮಾಡಿಕೊಂಡ ನಂತರ ಈಗ ಮುಂದಿನ ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಈಗ ನೋಡ್ಬೋದು ನಾವು ಇದಕ್ಕೆ ಅಪ್ಲೈ ಮಾಡಿಕೊಂಡಿದ್ದೇವೆ. ಈಗ ಅಪ್ಲೈ ಮಾಡಿಕೊಂಡ ನಂತರ LIC ಇಂದ ಅಂದರೆ ನಮ್ಮದು ಬೆಳಗಾವಿ ಡಿವಿಷನಿಂದ ಆಫೀಸಿಂದ ಏನಪ್ಪ ಅಂತಂದರೆ ನಮ್ಮ ಮನೆಗೆ ಒಂದು ಲೆಟರ್ ಬರ್ತಂತಲೇ ಹೇಳ್ಬೋದು. ಆ ಲೆಟರ್ ಬಂದ ನಂತರ ಅದರಲ್ಲಿ ಒಂದು ಸ್ವಲ್ಪ ಆಪ್ಷನ್ಗಳು ಕೊಟ್ಟಿರ್ತಾರೆ, ಅಂದರೆ ಏನಾದರೂ ಮಾಹಿತಿ ಕೊಟ್ಟಿರ್ತಾರೆ. ಅದನ್ನು ನಾವು ಫಿಲ್ ಮಾಡಿ ಮರಳಿ ಪೋಸ್ಟ್ಗೆ ಹಾಕಿ ಅದೇ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಅದನ್ನು ಕಳಿಸಿದ ನಂತರ ಅದು ನಾವು LIC ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಆಗಿದ್ದಿಲ್ಲ ಎಂಬುದು ನಮಗೆ ಅಲ್ಲಿ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮದು ಕೆಳಗಡೆ ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿಯನ್ನು ತಿಳಿಸಲು ನಾನು ಪ್ರಯತ್ನ ಪಡ್ತೀನಿ. ನಾನು ಮುಂದಿನ ಇರೋದ್ರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.